ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕವನ್ನ ಕ್ಯಾಶ್ ಕೌ ಆಗಿ ಬಳಸಿಕೊಂಡು ಪಂಚ ರಾಜ್ಯಗಳ ಚುನಾವಣೆಗೆ ಹಣ ಸಂಗ್ರಹಿಸ್ತಾ ಇದೆ ಅಂತ ಐಶ್ವರ್ಯ ಅನಂತಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸಾಲದ ಸುಳಿಯಲ್ಲಿರುವಾಗಲೇ ಹೈಕಮಾಂಡ್ಗೆ ಹಣ ನೀಡೋದು ಯಾಕೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ 2 ಹಸುಗಳಿವೆ, ನನಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅವರು ಬಂದು ನೋಡಿದ್ದಾರಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಯಾರವರು ನನಗೆ ಗೊತ್ತಿಲ್ಲ. ಅವ್ರು ಯಾರು ಐ ಡೋಂಟ್ ನೋ, ಅವ್ರಿಗೆ ಗೊತ್ತಿಲ್ಲ. ಅವರು ನನಗೆ ನಮ್ಮನೇಲಿ ಹಸುಗಳಿದೆ, ನಮ್ಮ ಹಸು ಏನಾದ್ರು ನೋಡಿದ್ದಾರೆ ಅವರು. ನಾನು ಅಲ್ಲಿ ನನಗೆ ಯಾರೋ 2 ಹಸು ಗಿಫ್ಟ್ ಕೊಟ್ಟಿದ್ದಾರೆ, ಊರಲ್ಲಿ ಕಟ್ಟಿದ್ದೀನಿ ನಾನು. ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರು ಯಾರಂತ ಯಾಕೆ ಗೊತ್ತಿರಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಅವ್ರು ಯಾರ ಮಗಳು ಅಂತ ಗೊತ್ತಿರಲ್ವಾ? ಗೊತ್ತಿರುತ್ತೆ ಅನ್ಸುತ್ತೆ. ಅವ್ರಿಗೆ ಒಂದೇ ಐಶ್ವರ್ಯ ಗೊತ್ತು. ಯಾರು ಹೇಳಿ? ಅವರ ಮಗಳು. ಸೊ ಅನಂತ್ ಕುಮಾರ್ ಅವ್ರ ಮಗಳು ಐಶ್ವರ್ಯ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಅನಂತ್ ಕುಮಾರ್ ಎಲ್ಲರಿಗೂ ಗೊತ್ತು, ಇವ್ರಿಗೂ ಗೊತ್ತು. ಆಮೇಲೆ ಆ ಕಡೆ ಐಶ್ವರ್ಯ ಅನಂತ್ ಕುಮಾರ್ ಅವರು ದಿವಂಗತ ಅನಂತ್ ಕುಮಾರ್ ಅವರು ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ನಾನು ಹೇಳ್ತೀನಿ. ಅವರು ಕೂಡ ಬಹಳಷ್ಟು ರಾಜ್ಯಗಳಿಗೆ ಚುನಾವಣಾ ಉಸ್ತುವಾರಿ ಆಗಿದ್ರು. ಆಗ್ಲೂ ಅವ್ರು ಇದೇ ಕೆಲಸ ಮಾಡ್ತಾ ಇದ್ರಾ? ಹೌದಲ್ವಾ? ಬಟ್ ಕ್ಯಾಶ್ ಕೌ ಆಗಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಆಧಾರ ಇದೆಯಾ? ಅದು ಒಂದು ಕಡೆ. ಇನ್ನೊಂದು ಕಡೆ ಡೆಫಿನೆಟ್ಲಿ ಈಗ ಕಾಂಗ್ರೆಸ್ ಪಾರ್ಟಿಗೆ ಇರುವಂತಹ ಅತಿ ದೊಡ್ಡ ರಾಜ್ಯ ಅದು ಕರ್ನಾಟಕ. ಹೀಗಾಗಿ ಕರ್ನಾಟಕವನ್ನ ಹೇಗೆಲ್ಲ ಬಳಸ್ಕೊಳ್ಬೇಕೋ ಹಾಗೆ ಬಳಸ್ಕೊಳ್ಳುತ್ತೆ. ಅದು ಯಾವುದೇ ಪಾರ್ಟಿ ಆಗ್ಲಿ, ಬಿಜೆಪಿ ಇದ್ರು ಅಷ್ಟೇ, ಕಾಂಗ್ರೆಸ್ ಇದ್ರು ಅಷ್ಟೇ, ಯಾವುದೇ ಪಾರ್ಟಿ ಇದ್ರು ಅಷ್ಟೇ. ಬಟ್ ನನಗೆ ತುಂಬಾ ಖುಷಿ ಆಗ್ತಾ ಇರೋದು ಐಶ್ವರ್ಯ ಅವರು ಪಾಲಿಟಿಕ್ಸ್ ಗೆ ಪಿಚಿನ್ ಆಗ್ತಾ ಇದ್ದಾರಲ್ಲ ಅಂತ. ಪಾಪ ಅವ್ರ ತಾಯಿಗಂತೂ ಬಿಜೆಪಿ ಪಕ್ಷ ಮೋಸ ಮಾಡ್ಬಿಡ್ತು, ಹೌದಲ್ವಾ? ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಮೋಸ ಮಾಡ್ಬಿಟ್ಟು ತೇಜಸ್ವಿನಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಡ್ತು. ತೇಜಸ್ವಿ ಸೂರ್ಯ ಅವ್ರಿಗೆ. ಈಗ ಅಟ್ಲೀಸ್ಟ್ ಐಶ್ವರ್ಯ ಅವರನ್ನ ಅವ್ರ ಪಕ್ಷ ಸೀರಿಯಸ್ ಆಗಿ ತಗೊಳಲ್ವಾ ಅನ್ನೋದು ನನಗಿರುವಂತಹ ಅತಿ ದೊಡ್ಡ ಕನ್ಸರ್ನ್. ಆಮೇಲೆ ತುಂಬಾ ಬುದ್ಧಿವಂತರಿದ್ದಾರೆ ಮತ್ತು ತುಂಬಾ ಸೆನ್ಸಿಬಲ್ ಟ್ವೀಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಅವ್ರನ್ನ ಹೇಗ್ ಕನ್ಸಿಡರ್ ಮಾಡುತ್ತೆ ಅನ್ನೋದೇ ನನಗಿರುವ ಕುತೂಹಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಿದ್ರೆ ಏನಂತೆ, ಗೊತ್ತಿಲ್ಲದೆ ಇದ್ರೆ ಏನಂತೆ, ಬಿಜೆಪಿ ಪಕ್ಷಕ್ಕೆ ಗೊತ್ತಾಗಬೇಕಷ್ಟೇ.